3 ದಿನ ಆಗಿರ್ಲಿ 300 ದಿನ ಆಗಿರ್ಲಿ ನಮ್ಮನ್ನ ಯಾವ ತರ ನೋಡ್ಕೊಂತಾರ ಅಂತಾನೆ ನಮಗೆ ಬೇಕಾಗಿರೋದು. ಪಾಪ ನನ್ನಂತೂ ಅಣ್ಣ ಚೆನ್ನಾಗಿ ಕೂಡ ನೋಡ್ಕೊಂಡ್ರು. ಸೇಮ್ ಟು ಬೆಳಿಗ್ಗೆ ಟೈಮ್ ನೋಡಿದ 6 ಗಂಟೆ ಕೂಡ ಆಗಿತ್ತು. ಅಣ್ಣ ಕಾರ್ ಕೂಡ ಎತ್ಕೊಂಡು XUV 700 ನಾವು ಊರ್ ಕಡೆ ಬರ್ಬೇಕಾಗಿತ್ತು. ಯಾಕಂದ್ರೆ ತೋಟದಲ್ಲಿ ನನಗೂ ಕೆಲಸ ಇತ್ತು, ಪಾಪ ಅಣ್ಣ ಕೂಡ ಊರಲ್ಲಿ ಕೆಲಸ ಇತ್ತಂತೆ. ಅದಕ್ಕೋಸ್ಕರ ಬಿಗ್ ಬಾಸ್ ಸುಗ್ರ ಮಂಜಣ್ಣ ಮತ್ತೆ ನಾನು ಕೂಡ ಊರ್ ಕಡೆ ಬಂದೆ. ನಮ್ಮೂರು ಇವರು ಪಕ್ಕದಲ್ಲಿ ಇರೋದು 2 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ನಾವಾಗ ಫಸ್ಟ್ ಟೈಮ್ ನೋಡಿದ 7 ಗಂಟೆ ಆಗಿತ್ತು. ಅವರಪ್ಪ ಕಾಫಿ ಕೂಡ ಮಾಡಿದ್ರು. ಕಾಫಿ ಎಲ್ಲ ಕುಡ್ಕೊಂಡು ಅಲ್ಟೆ ಹೊಡಿ ಟೈಮಾಗ ಅವರಪ್ಪ ರಸಮ್ ಮತ್ತೆ ರೈಸ್ ಕೂಡ ಮಾಡಿದ್ರು. ನಮ್ಮ ಮನೆ ಕೂಡ ಮಾಡಲ್ಲ ರಸಮ್, ಆ ತರ ಕೂಡ ಟೇಸ್ಟ್ ಮಾಡಿದ್ರು. ನಾನು ಅಣ್ಣ ಇಬ್ರು ಜೊತೆಲಿ ಟಿಫನ್ ಕೂಡ ಮಾಡಿದ್ರೆ ಟೈಮ್ ನೋಡಿದ್ರೆ 1 ಗಂಟೆ ಕೂಡ ಆಗಿತ್ತು. ಬಿಗ್ ಬಾಸ್ ಸುಗ್ರ ಮಂಜಣ್ಣ ಇವತ್ತು ನಮ್ಮ ಮನೆ ಕೂಡ ಬಂದಿದ್ರು. ಅಷ್ಟಕ್ಕೂ ನಮ್ಮ ಅಮ್ಮ ಯಾವಾಗೂ ಟಿವಿಯಲ್ಲಿ ನೋಡ್ತಾ ಇರ್ತೀನಿ, ಒಂದ್ಸಲಿ ಮನೆ ಕೂಡ ಕರಿ ಅಂತಂದಿದ್ರು. ಕರೆದಿದ್ಕ ಪಾಪ ಅಣ್ಣ ಕೂಡ ಬಂದು ನಮ್ಮ ಅಮ್ಮನ್ನ ಕೂಡ ಖುಷಿಯಾಗಿ ಕೂಡ ಮಾತಾಡ್ತು. ನನಗಂತೂ ತುಂಬಾ ಖುಷಿ ಕೂಡ ಆಗಿತ್ತು. ಅದೇ ತರ ನಾನು ಇವ್ರ ಜೊತೆ 3 ದಿನ ಕೂಡ ಇದ್ದೆ. ಸ್ವಂತ ತಮ್ಮನ ತರ ಕೂಡ ನೋಡ್ಕೊಂಡ್ರು. ಅವ್ರು ಕೊಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಸಾಯೋವರೆಗೂ ಸದಾ ಚುಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಎಷ್ಟೊತ್ತಿಗೆ ಸಾಕ್ತಾ ಇದೆಯಾ ಅಂತ ಕೂಡ ಕೇಳಿದ್ರು. ಅದನ್ನೆಲ್ಲ ತಿಳ್ಕೊಂಡು ಬರೋ ಟೈಮಲ್ಲಿ ನಮ್ಮ ಬಬ್ಬರ್ಪಲ್ಲಿ ಕೂಡ ಸಿಕ್ಕಿದ್ದು. ನಮ್ಮ ಬಬ್ಬರ್ಪಲ್ಲಿ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತೀಯಾ ಅಂತ ಕೂಡ ಹೇಳಿ ಹಂಗೆ ಕಾರಲ್ಲಿ ಕೂಡ ಕರ್ಕೊಂಡ್ಬಂದ್ರು. ಬರೋ ಟೈಮಲ್ಲಿ ನಮ್ಮ ಹನುಮಂತ್ ಬೆಸ್ಟ್ ಒಂದು ಚಿಕ್ಕದಾಗ ಒಂದು ಸಲ್ಮಾನ ಕೂಡ ಇಟ್ಕೊಂಡಿದ್ರು. ನನಗೂ ಮತ್ತೆ ಉಗ್ರ ಮಂಜಣ್ಣಗ ಅವ್ರು ಕೊಟ್ಟರು ಸಲ್ಮಾನಕ ಪ್ರೀತಿ ವಿಶ್ವಾಸಕ ಯಾವತ್ತೂ ನಾವು ಸದಾ ಚೆನ್ನಾಗಿರ್ತೀನಿ ನಾನು ಅಣ್ಣ ಅಂತ ಹೇಳಕ ಇಷ್ಟಪಡ್ತೀನಿ. ನಮ್ಮ ಜೊತೆ ಬಂದಿರೋ ಪುಲಿ ಕೂಡ ನಾವು ಚಿಕ್ಕದಾಗ ಕೂಡ ಸಲ್ಮಾನ ಕೂಡ ಮಾಡಿದ್ರೆ ಅದೇ ತರ ಉಗ್ರ ಮಂಜಣ್ಣಕ ನನಗೋಸ್ಕರ ಒಂದು ಡ್ಯಾನ್ಸ್ ಕೂಡ ಆಡ್ತೀನಿ ಅಂತ ಕೂಡ ಆಡ್ದ. ನೀವೇ ನೋಡಿ. ಪುಲಿಗ ಹೊಟ್ಟೆ ತುಂಬಾ ಊಟ ತಿನ್ಬಿಟ್ಟು ಬಿರಿಯಾನಿ ಕೂಡ ತರಿಸಿದ್ರು ಬಿಗ್ ಬಾಸ್ ಉಗ್ರ ಮಂಜಣ್ಣ. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಬರಕ್ಕೆ 9:00 ಆಗಿತ್ತು. ಇವತ್ತಿನ ಕತೆ ಇಷ್ಟ ನೋಡ. ಸಿಗ್ತೀನಿ ಫ್ರೆಂಡ್ಸ್.